ಕೇರಳ ಸ್ಟೇಟ್ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಕನ್ನಡ ಮೀಡಿಯಂ ಚಾಪ್ಟರ್ 1 ಸಮಾನಾಂತರ ಶ್ರೇಣಿಗಳು. ನೋಡಿ, ಇದು ಕೆಲವು ಶ್ರೇಣಿಗಳನ್ನು ನಾನು ಬರೀತಾ ಇದ್ದೇನೆ ನೋಡಿ. 2, 4, 6, 8, ಆಮೇಲೆ 1, 3, 5 ಈ ರೀತಿಯಾಗಿ ಮುಂದುವರಿತೆ ಅಂತ ಇಟ್ಕೊಳ್ಳಿ. ಅದೇ ರೀತಿ ಅರ್ಧ, 1, 1.5 ಹೀಗೆ 95, 90, 85. ಇಲ್ಲಿ ನೋಡಿ ಕೆಲವು ಶ್ರೇಣಿಗಳನ್ನು ಕೊಟ್ಟಿದೆ. ಇವಾಗ ಇಲ್ಲಿ ನೋಡಿ ಒಂದು ಸಂಖ್ಯೆಯನ್ನು ಪದೇ ಪದೇ ಕೂಡಿಸಿದಾಗ ನಂತರದ ಪದ ಸಿಗ್ತದೆ. ಒಂದು ಪದದಿಂದ ಪ್ರಾರಂಭಿಸಿ ಇಲ್ಲಿ 2ನೇ ಪದ 2 ಅಂತೇಳಿ ಕೊಟ್ಟಿದೆ. ಅದಕ್ಕೆ 2 ಕೂಡಿಸಿದ್ರೆ 4 ಸಿಗ್ತದೆ. ಪುನಃ 4ಕ್ಕೆ 2 ಕೂಡಿಸಿದ್ರೆ 6, 6ಕ್ಕೆ 2 ಕೂಡಿಸಿದ್ರೆ 8. ಈ ರೀತಿ ಒಂದೇ 2, 2, 2, 2 ಇದು ಸೇಮ್ ಅದೇ ಸಂಖ್ಯೆಯನ್ನು ಕೂಡಿಸಿದಾಗ ಪುನಃ ಕೂಡಿಸಿದಾಗ ಒಂದು ಶ್ರೇಣಿ ಸಿಕ್ತಿದ್ರೆ ಈ ರೀತಿಯ ಇಲ್ಲಿ ನೋಡಿ, ಇಲ್ಲಿ ಹಾಗೇನೆ 2 ಕೂಡಿಸಿದ್ರೆ 3 ಸಿಕ್ಕಿತ್ತು. 3ಕ್ಕೆ 2 ಕೂಡಿಸಿದ್ರೆ 5 ಸಿಗ್ತದೆ. 5ಕ್ಕೆ 3 2 ಕೂಡಿಸಿದ್ರೆ 7 ಸಿಕ್ಬಹುದು. ಅದೇ ರೀತಿ ಅರ್ಧ, ಅದಕ್ಕೆ ಅರ್ಧ ಕೂಡಿಸಿದ್ರೆ 1 ಆಯ್ತು. 1ಕ್ಕೆ ಅರ್ಧ ಕೂಡಿಸಿದ್ರೆ 1.5 ಆಯ್ತು. ಈಗ 1.5ಗೆ ಅರ್ಧ ಕೂಡಿಸಿದ್ರೆ 2 ಆಯ್ತು. ಇಲ್ಲಿ 95 ಇದೆ. ಅದಕ್ಕೆ -5 ಕೂಡಿಸಿದ್ರೆ 90 ಆಯ್ತು. ಪುನಃ -5 ಕೂಡಿಸಿದ್ರೆ 85 ಆಗ್ತದೆ. ಈ ರೀತಿಯಾಗಿ ಒಂದೇ ಸಂಖ್ಯೆಯನ್ನು ಪುನಃ ಕೂಡಿಸಿದಾಗ ಒಂದು ಶ್ರೇಣಿ ಸಿಕ್ತಿದ್ರೆ ಈ ರೀತಿಯ ಶ್ರೇಣಿಗಳನ್ನು ನಾವು ಸಮಾನಾಂತರ ಶ್ರೇಣಿಗಳು ಎಂದು ಕರೀತೇವೆ. ಹಾಗೆ ಸಮಾನಾಂತರ ಶ್ರೇಣಿಗಳೆಂದ್ರೆ ಏನು? ಒಂದು ಸಂಖ್ಯೆಯಿಂದ ಆರಂಭವಾಗಿ ಒಂದೇ ಸಂಖ್ಯೆಯನ್ನು ಪುನಃ ಕೂಡಿಸಿದಾಗ ಸಿಗುವ ಶ್ರೇಣಿಯನ್ನು ಸಮಾನಾಂತರ ಶ್ರೇಣಿ ಎಂದು ಹೇಳುವರು. ಹೀಗೆ ಸಮಾನಾಂತರ ಒಂದು ಸಂಖ್ಯೆಯಿಂದ ಪ್ರಾರಂಭಿಸಿದೆ. 2ರಿಂದ ಪ್ರಾರಂಭಿಸಿದ್ದೇವೆ, 2ನ್ನು ಕೂಡಿಸಿದ್ದೇವೆ, 4 ಸಿಕ್ಕಿತು. 4ಕ್ಕೆ 2ನ್ನು ಕೂಡಿಸಿದ್ದೇವೆ, 6 ಸಿಕ್ಕಿತು. 6ಕ್ಕೆ 2ನ್ನು ಕೂಡಿಸಿದ್ದೇವೆ, 8 ಸಿಕ್ಕಿತು. ಈ ರೀತಿಯಾಗಿ ಒಂದೇ ಸಂಖ್ಯೆಯನ್ನು ಪುನಃ ಕೂಡಿಸಿದಾಗ ಆ ರೀತಿಯ ಒಂದು ಶ್ರೇಣಿಯನ್ನು ಸಮಾನಾಂತರ ಶ್ರೇಣಿ ಎಂದು ಹೇಳ್ತೇವೆ. ಹೀಗೆ ಈ ಕೂಡಿಸುವಂತ ಸಂಖ್ಯೆಗಳನ್ನು ನಾವು ಸಾಮಾನ್ಯ ವ್ಯತ್ಯಾಸ, ಯಾವ ಸಂಖ್ಯೆಯನ್ನು ನಾವು ಕೂಡಿಸ್ತೇವೋ ಆ ಸಂಖ್ಯೆಯನ್ನು ಅದರ ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫರೆನ್ಸ್ ಅಂತೇಳಿ ಹೇಳ್ತೇವೆ. ಈ ಕಾಮನ್ ಡಿಫರೆನ್ಸ್ಗೆ ಡಿ ಎಂಬ ಸಂಕೇತವನ್ನು ಸೂಚಿಸ್ತೇವೆ. ಸ್ಮಾಲ್ ಡಿ ಎಂಬ ಸಂಕೇತವನ್ನು ಸೂಚಿಸ್ತೇವೆ. ಹಾಗೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನು? ಯಾವ ಸಂಖ್ಯೆಯನ್ನು ನಾವು ಕೂಡಿಸ್ತೇವೋ, ಒಂದು ಶ್ರೇಣಿಯನ್ನು ಸಿಕ್ಕಬೇಕಿದ್ದರೆ ಯಾವ ಸಂಖ್ಯೆಯನ್ನು ನಾವು ಕೂಡಿಸ್ತೇವೋ ಆ ಸಂಖ್ಯೆಯನ್ನು ಅದರ ಸಾಮಾನ್ಯ ವ್ಯತ್ಯಾಸ ಅಂತೇಳಿ ಹೇಳ್ತೇವೆ. ಈಗ ಸಾಮಾನ್ಯ ವ್ಯತ್ಯಾಸ ನಿಮಗೆ ಸಿಗ್ಬೇಕಿದ್ರೆ 2ನೇ ಪದ ಅಥವಾ ನಂತರದ ಪದದಿಂದ ಮೊದಲನೇ ಪದವನ್ನು ಕಳೆದರೆ ನಿಮಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. ಈ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸ ಡಿ ಸಮ ನಾವು ಸಾಮಾನ್ಯವಾಗಿ A2 ಕಳೆ A1 ಅಂತೇಳಿ ಹೇಳ್ತೇವೆ. ಅಂದ್ರೆ 2ನೇ ಪದ ಕಾಲ 1ನೇ ಪದ A2 - A1 ಅಂತ ಹೇಳ್ತೇವೆ. ಇದನ್ನು ನಾವು ಪದಗಳು, ಈಗ ಒಂದು ಶ್ರೇಣಿಯಲ್ಲಿ ಇರುವಂತಹ ಇದನ್ನು ಪದಗಳು, ಟರ್ಮ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ಪದ 2 ಒಂದು ಪದ, 4 ಒಂದು ಪದ, ಈ ರೀತಿಯಾಗಿ ಟರ್ಮ್ಸ್ ಅಂತ ಹೇಳ್ತೇವೆ. ಹಾಗಾಗಿ ಇದು 1ನೇ ಪದ ಫಸ್ಟ್ ಟರ್ಮ್, ಇದು 2ನೇ ಪದ ಸೆಕೆಂಡ್ ಟರ್ಮ್. ಹಾಗೆ ಸಾಮಾನ್ಯ ವ್ಯತ್ಯಾಸ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, 2ನೇ ಪದ ಕಳೆ 1ನೇ ಪದ ಅಥವಾ 3ನೇ ಪದ ಕಳೆ 4ನೇ ಪದ. ಅದು ಒಂದೇ ಸಿಕ್ಕಿದ್ರೆ ಅದು ಸಮಾನಾಂತರ ಶ್ರೇಣಿ, ಅಲ್ಲದಿದ್ದರೆ ಅದು ಸಮಾನಾಂತರ ಶ್ರೇಣಿ ಅಲ್ಲ ಅಂತ ಲೆಕ್ಕ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಪೇಜ್ ನಂಬರ್ 13. ಪೇಜ್ ನಂಬರ್ 13ರಲ್ಲಿ 1ನೇ ಕ್ವಶನ್, ಕೆಳಗೆ ಕೊಡಲಾಗಿರುವ ಪ್ರತಿಯೊಂದು ಶ್ರೇಣಿಯು ಸಮಾನಾಂತರ ಶ್ರೇಣಿ ಆಗಿದೆಯೇ ಎಂಬುದನ್ನು ಪರಿಶೋಧಿಸಿರಿ, ಕಾರಣವನ್ನು ಬರೆಯಬೇಕು. ಸಮಾನಾಂತರ ಶ್ರೇಣಿ ಆಗಿರುವುದಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಬೇಕು ಅಂತ ಹೇಳಿದ್ದಾರೆ ನೋಡಿ. ಪೇಜ್ ನಂಬರ್ 13, ಕ್ವಶನ್ ನಂಬರ್ 1. ಒಂದರಲ್ಲಿ 1ನೇ ಕ್ವಶನ್, 4ರಿಂದ ಭಾಗಿಸಿದಾಗ ಶೇಷ 1 ಸಿಗುವ ಸಂಖ್ಯೆಗಳು. 4ರಿಂದ ಭಾಗಿಸಿದಾಗ ಶೇಷ 1 ಸಿಗುವ ಸಂಖ್ಯೆಗಳು ಅಂದ್ರೆ 1, 5. 5ಕ್ಕೆ 4ರಿಂದ ಭಾಗಿಸಿದರೆ ಶೇಷ 1 ಹಿಡಿಯುತ್ತದೆ. ಅದೇ ರೀತಿ 9, 13 ಈ ರೀತಿಯ ಒಂದು ಶ್ರೇಣಿ. ಇಲ್ಲಿಗೆ ಇದು ಸಮಾನಾಂತರ ಶ್ರೇಣಿ ಹೌದೋ ಅಥವಾ ಅಲ್ಲವೋ ಅಂತೇಳಿ ನೀವು ಹೇಳಬೇಕಾದ್ದು. ನೀವು ಸಾಮಾನ್ಯ ವ್ಯತ್ಯಾಸವನ್ನು ನೋಡ್ಬೇಕು. ಹೌದಲ್ವ? ಒಂದೇ ಪದ. ಈಗ 5 - 1 = 4,
9 ಕಲೆ 5 ಸಮ 4. 13 ಕಲೆ 9 ಸಮ 4. ಇಲ್ಲಿ ನೋಡಿ ಒಂದೇ ಪದ ಸಿಗ್ತದೆ. ಹಾಗಾಗಿ ಇದು ಸಮಾನಾಂತರ ಶ್ರೇಣಿ ಆಗಿದೆ. ಈ ಶ್ರೇಣಿಯು ಸಮಾನಾಂತರ ಶ್ರೇಣಿ ಆಗಿದೆ ಅಂತ ನೀವು ತಿಳ್ಕೊಳ್ಬೇಕು. ಕ್ವಶನ್ ನಂಬರ್ 2 ನೋಡಿ. 4ರಿಂದ ಭಾಗಿಸಿದಾಗ ಶೇಷ 1 ಅಥವಾ 2 ಆಗಿರುವ ಸಂಖ್ಯೆಗಳು. 4ರಿಂದ ಭಾಗಿಸಿದಾಗ ಶೇಷ 1 ಅಥವಾ 2 ಆಗಿರುವ ಸಂಖ್ಯೆಗಳು 1, 2, 5, 6, 9, 10 ಹೀಗೆ 4ರಿಂದ ಭಾಗಿಸಿದಾಗ ಶೇಷ 1 ಅಥವಾ 2 ಉಳಿಯುತ್ತದೆ. ಈ ರೀತಿ ಒಂದು ಶ್ರೇಣಿ. ಇದು ನೋಡಿ ಸಮಾನಾಂತರ ಶ್ರೇಣಿ ಯಾವ್ದಾದ್ರು ಒಂದು ನೀವು ಹೇಳ್ಬೇಕಾಗ್ತದೆ. 2 ಕಲೆ 1 1, 5 ಕಲೆ 2 ಸಮ 3, 6 ಕಲೆ 5 1. ಇಲ್ಲಿ ನೋಡಿ 1, ಇಲ್ಲಿ 3, ಇಲ್ಲಿ 3. ಒಂದೇ ಸಂಖ್ಯೆ ಸಿಕ್ಕಲಿಲ್ಲ. ಇಲ್ಲಿ 1 ಆಯ್ತು, ಇಲ್ಲಿ 3 ಆಯ್ತು, ಇದು 1 ಆಯ್ತು. ಹಾಗಾಗಿ ಇದು ಸಮಾನಾಂತರ ಶ್ರೇಣಿ ಅಲ್ಲ. ಈ ಶ್ರೇಣಿಯು ಸಮಾನಾಂತರ ಶ್ರೇಣಿ ಅಲ್ಲ. ಒಂದೇ ಆದ್ರೆ ಮಾತ್ರ ಸಮಾನಾಂತರ ಶ್ರೇಣಿ ಆಗ್ತದೆ. ಇದು ಸಮಾನಾಂತರ ಶ್ರೇಣಿ ಅಲ್ಲ ಅಂತ ನೀವು ಬರಿಬೇಕು. ಮೂರನೆಯದ್ದು ಎಣಿಕಾ ಸಂಖ್ಯೆಗಳ ವರ್ಗಗಳು. ಎಣಿಕಾ ಸಂಖ್ಯೆಗಳು 1 ಅದರ ವರ್ಗ, 2ರ ವರ್ಗ ಅಂದ್ರೆ 3ರ ವರ್ಗ, 4ರ ವರ್ಗ, 5ರ ವರ್ಗ. ಈ ರೀತಿಯಾಗಿ ಅಂದ್ರೆ ಶ್ರೇಣಿಯಾಗಿ ಸಿಗ್ತದೆ 1, 4, 9, 16, 25 ಈ ರೀತಿಯಾಗಿ ಸಿಗ್ತದೆ ನೋಡಿ. ಸಾಮಾನ್ಯ ವ್ಯತ್ಯಾಸ ನೋಡಿ. 4 ಕಲೆ 1 ಸಮ 3, 9 ಕಲೆ 4 5. ಒಂದೇ ಸಂಖ್ಯೆ ಅಲ್ಲ. ಆದ್ದರಿಂದ ಇದು ಸಮಾನಾಂತರ ಶ್ರೇಣಿ ಅಲ್ಲ. ಈ ಶ್ರೇಣಿ ಕೂಡ ಸಮಾನಾಂತರ ಶ್ರೇಣಿ ಅಲ್ಲ. 4ನೆಯದ್ದು 2ರ ಘಾತಗಳು. 2ರ ಘಾತ 2, 1 ಹೀಗೆ 2ರ ಘಾತ 2, 3 ಈ ರೀತಿಯಾಗಿ ನಾವು ಶ್ರೇಣಿಯಾಗಿ ಬರಿಬೋದು. 2, 4, 8, 2, 4, 2, 8, 2, 4, 2, 8, 8, 2, 16 ಈ ರೀತಿಯಾಗಿ ಇರ್ತದೆ ನೋಡಿ. ಇದು ಹೇಗೆ ನೋಡಿ. 4 ಕಲೆ 2 ಸಮ 2, 8 ಕಲೆ 4 4. ಒಂದೇ ಸಂಖ್ಯೆ ಅಲ್ಲ. ಆದರೆ ಇದು ಕೂಡ ಸಾಮಾನ್ಯ ವ್ಯತ್ಯಾಸ ಇಲ್ಲ. ಹಾಗಾಗಿ ಇದು ಕೂಡ ಒಂದು ಸಮಾನಾಂತರ ಶ್ರೇಣಿ ಅಲ್ಲ. ಆಮೇಲೆ 6ನೇದು ನೋಡಿ, ವಿಷಮ ಸಂಖ್ಯೆಗಳ ಅರ್ಧಗಳು. ವಿಷಮ ಸಂಖ್ಯೆಗಳು ಅಂದ್ರೆ 1 ಅದರ ಅರ್ಧ, 3 ಅದರ ಅರ್ಧ, 5 ಅದರ ಅರ್ಧ. ಈ ರೀತಿಯಾಗಿ ವಿಷಮ ಸಂಖ್ಯೆಗಳ ವರ್ಗಗಳು 7 ಅದರ ಅರ್ಧ. ಹೀಗೆ ನೋಡಿ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನೋಡಿ. 3/2 ಕಲೆ 1/2 ಸಮ 2, 3 ಕಲೆ 1 ಸಮ 2/2 ಸಮ 1. ಅದೇ ರೀತಿ 5 ಕಲೆ ಭಾಗಿಸು 2 ಕಲೆ 3/2 ಸಮ 2, 5 ಕಲೆ 3 ಸಮ 2/2 ಸಮ 1. ಅದೇ ರೀತಿ 7/2 ಕಲೆ 5/2 ಸಮ 2, 7 ಕಲೆ 1, 2/2 ಸಮ 1. ಈ ರೀತಿ ನೋಡಿ ಒಂದೇ ಸಂಖ್ಯೆ ಸಿಕ್ಕಿದೆ. ಹಾಗಾಗಿ ಇದು ಸಮಾನಾಂತರ ಶ್ರೇಣಿ ಆಗಿದೆ. ಇದು ಸಮಾನಾಂತರ ಶ್ರೇಣಿ ಆಗಿದೆ. ಕ್ವಶನ್ ನಂಬರ್ 1 ಚಿತ್ರಗಳನ್ನು ನೋಡಿ. ಕ್ವಶನ್ 1ನೇ ಪ್ರಶ್ನೆ 1, ಪ್ರತಿಯೊಂದು ಆಯತದಲ್ಲೂ ಎಷ್ಟು ಸಣ್ಣ ಚೌಕಗಳಿವೆ? ಇದರಲ್ಲಿ ನೋಡಿ ಆಯತ 1, 2 ಸಣ್ಣ ಚೌಕ 2 ಇದೆ. ಇದರಲ್ಲಿ 4 ಇದೆ. 1, 2, 3, 4. ಇದರಲ್ಲಿ 1, 2, 3, 4, 5, 6. ಇದರಲ್ಲಿ 1, 2, 3, 4, 5, 6, 7, 8 ಸಣ್ಣ ಚೌಕಗಳಿವೆ.
ಇಷ್ಟೇ ಉತ್ತರ. ಎರಡನೇ ಕ್ವಶನ್ ನೋಡಿ, ಎಷ್ಟು ದೊಡ್ಡ ಚೌಕಗಳಿವೆ? ಇದರಲ್ಲಿ ಆಯ್ತು, ಇದರಲ್ಲಿ ದೊಡ್ಡ ಚೌಕ ಇಲ್ಲ, 0. ಇದರಲ್ಲಿ ಒಂದೇ, ಇದು ಒಂದು ಮಾತ್ರ. ಇದರಲ್ಲಿ ನೋಡಿ, ಇದರಲ್ಲಿ 2 ಇದೆ, ಹೀಗೆ ಒಂದು, ಹೀಗೆ ಒಂದು ಆಗಿ 2 ಇದೆ. ಅದರಲ್ಲಿ 3, 1, 2, 3 ಹೀಗೆ. ಎರಡನೇ ಕ್ವಶನ್ಗೆ ಉತ್ತರ. ಅದು ಮೂರನೇ ಕ್ವಶನ್, ಒಟ್ಟು ಎಷ್ಟು ಚೌಕಗಳಿವೆ? ಒಟ್ಟು ಎಷ್ಟು? ಇದರಲ್ಲಿ 2, ಆಮೇಲೆ ಇದರಲ್ಲಿ 4 + 1 5, ಆಮೇಲೆ ಇದರಲ್ಲಿ 1 2 3 4 8 8 6 6 + 2 8, ಆಮೇಲೆ ಅದರಲ್ಲಿ 8 3 11, 8 + 3 11. ಇದರಲ್ಲಿ 2 ಅಲ್ಲ 2 ಪ್ಲಸ್ ಸಣ್ಣ ಸಣ್ಣ ಚೌಕಗಳು ಇಲ್ಲಿ 2, ಇದರಲ್ಲಿ 4, ಇದರಲ್ಲಿ 6, ಇದರಲ್ಲಿ 8. ಹಾಗೆ ಇಲ್ಲಿ 6 ಸಣ್ಣ ಚೌಕ ಪ್ಲಸ್ 2 ದೊಡ್ಡ ಚೌಕ 8. ಈ ರೀತಿಯಾಗಿ. 4ನೇ ಕ್ವಶನ್ ನೋಡಿ, ಹೀಗೆ ಮುಂದುವರಿಸಿದರೆ ಸಿಗುವ ಪ್ರತಿಯೊಂದು ಶ್ರೇಣಿಯು ಸಮಾನಾಂತರ ಶ್ರೇಣಿ ಆಗಿದೆಯೇ? ಈಗ ಸಮಾನಾಂತರ ಶ್ರೇಣಿ ಆಗ್ಬೇಕಿದ್ರೆ ನಾವು ಹಾಗೆ ಹೇಳಿದ ಹಾಗೆ 4 + 2 = 2, 6 + 4 6 + 4 = 2, 8 + 6 = 2. ಒಂದೇ ಪದ ಸಿಕ್ಕಿದೆ. ಹಾಗಾಗಿ ಇದು 1ನೇಯದ್ದು ಸಮಾನಾಂತರ ಶ್ರೇಣಿ ಆಗಿದೆ. ಎರಡನೇದು ನೋಡಿ, 0 + 1 = 1, 2 + 1 = 1, ಅದೇ ರೀತಿ 3 + 2 = 1. ಒಂದೇ ಪದ ಸಿಕ್ಕಿದೆ. ಹಾಗಾಗಿ ಎರಡನೇ ಶ್ರೇಣಿ ಕೂಡ ಸಮಾನಾಂತರ ಶ್ರೇಣಿ ಆಗಿದೆ. ಮೂರನೇದು ನೋಡಿ, 5 + 2 = 3, 8 + 5 = 3, 11 + 8 = 3. ಎಲ್ಲ ಒಂದೇ ಪದ ಸಿಕ್ಕಿದೆ. ಹಾಗಾಗಿ ಮೂರನೇದು ಕೂಡ ಸಮಾನಾಂತರ ಶ್ರೇಣಿ. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 15 ಕೆಲ ಪ್ರಶ್ನೆಗಳನ್ನು ಕೊಡಲಾಗಿದೆ ನೋಡಿ. ಈ ಕೆಳಗೆ ಕೊಡಲಾಗಿರುವ ಪ್ರತಿಯೊಂದು ಸಮಾನಾಂತರ ಶ್ರೇಣಿಯಲ್ಲೂ ಕೆಲವು ಸಂಖ್ಯೆಗಳನ್ನು ಬರೆದಿಲ್ಲ, ಅವುಗಳ ಸ್ಥಾನಗಳನ್ನು ಚಿಹ್ನೆಯಿಂದ ಗುರುತಿಸಿ ಸೂಚಿಸಲಾಗಿದೆ. ಈ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. 1ನೇ ಲೆಕ್ಕ 24 42 ಈ ರೀತಿಯಾಗಿ ಕೊಟ್ಟಿದ್ದ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಈ ಬ್ಲ್ಯಾಂಕ್ ಅನ್ನು ನೀವು ತುಂಬಿಸಬೇಕು ಅಂತ ಹೇಳಿದ ಕ್ವಶನ್. ಇವಾಗ ನೋಡಿ, ಸಮಾನಾಂತರ ಶ್ರೇಣಿ ನಾವು ಹೇಳಿದಾಗ ಇದು ಮೊದಲ ಪದ, ಇದು 2ನೇ ಪದ, ಇದು 3ನೇ ಪದ, 4ನೇ ಪದ. ಇಲ್ಲೇನಿಲ್ಲ, ನಿಮ್ಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಿದ್ರೆ, ಅಂದ್ರೆ ಕಾಮನ್ ಡಿಫರೆನ್ಸ್ ಗೊತ್ತಿದ್ರೆ, ನೀವು ಆ ಸಾಮಾನ್ಯ ವ್ಯತ್ಯಾಸವನ್ನು 42ಕ್ಕೆ ಕೂಡಿಸಿದ್ರೆ ನಿಮ್ಗೆ ಇಲ್ಲಿ 3ನೇ ಪದ ಸಿಗ್ತದೆ. 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ. ಹಾಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹುಡುಕುವ ವಿಧಾನ ನೀವು ಗೊತ್ತಿದೆ ನಿಮಗೆ. 2ನೇ ಪದ ಕಳೆ 1ನೇ ಪದ ಅಂದ್ರೆ 42 ಕಳೆ 24 = 18. ಈಗ 3ನೇ ಪದಕ್ಕೆ ನಾನು A3 ಅಂತ ಹೇಳ್ತೇನೆ. ಇದು A1, ಸಾಮಾನ್ಯವಾಗಿ A1 ಅಂತ ಹೇಳ್ತಾರೆ 1ನೇ ಪದಕ್ಕೆ. A2, A3, A4. ಇದನ್ನು A3 ಅಂತ ಬರೀತೇನೆ. ಅದೇ ರೀತಿ ಇದು A4, 4ನೇ ಪದ A4. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ X1 ಅಂತ ಹಾಕ್ತಾರೆ. X1, X2, X3, X4 ಅಂತ ಏನಾಗಿರ್ಲಿ. ಇದು A3 24 ಮೊದಲನೇ ಪದ A1, A2, A3, A4. ಸಾಮಾನ್ಯ ವ್ಯತ್ಯಾಸ A2 - A1 ಎರಡನೇ ಪದ ಮೈನಸ್ 1ನೇ ಪದ = 18. ಹಾಗಾಗಿ A3 = 42 + 18. 42 + 18 ಕೂಡಿಸಿ 42 18 10 5 6 60. A3 = 60. A4 ಪುನಃ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸಿ 60 + 18 =
78. ಹೀಗೆ ಕಂಡುಹುಡುಕಬೇಕಾದ್ ನೋಡಿ. ಎರಡನೇ ಕ್ವಶನ್ ನೋಡಿ. ಎರಡನೇದ್ದು ಇಲ್ಲಿ ಬ್ಲ್ಯಾಂಕ್ ಇದೆ. 24, 42 ಈ ರೀತಿಯಾಗಿ. ಇಲ್ಲಿ ಮೊದಲ ಪದ ಕೊಟ್ಟಿಲ್ಲ, ಅದೇ ರೀತಿ ನಾಲ್ಕನೇ ಪದವನ್ನು ಇದನ್ನು A1 ಅಂತ ಬರೀತೇನೆ, A2, A3, A4. ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಕಂಡುಹುಡುಕಿ. D ಸಮ 42 ಕಲೆ 24 ಸಮ 18. ಈಗ ನಿಮಗೆ A1 ಸಿಗ್ಬೇಕಿದ್ರೆ 24ರಿಂದ 18 ಕಳೆಯಿರಿ. ನಂತರದ ಪದ ಸಿಗ್ಬೇಕಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು. ಮೊದಲ ಪದ ಸಿಗ್ಬೇಕಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಳೆಯಬೇಕು. ಹಾಗೆ 24 ಕಳೆ 18 ಅಂದ್ರೆ A1 ಸಮ 24 ಕಳೆ 18, 14 ಕಳೆ 8, 6. ಹಾಗೆ A1 ಸಮ 6. A4 ಎಷ್ಟು? A4 ಸಮ 42ಕ್ಕೆ 18 ಕೂಡಿಸ್ಬೇಕಾದ್ರು. 42 ಕೂಡಿಸು 18. A4 ಸಮ 60. ಮೂರನೇ ಪ್ರಶ್ನೆ ನೋಡಿ. ಮೂರನೇದ್ದು ಈ 3 A1 ಕೊಟ್ಟಿಲ್ಲ, A2 ಕೊಟ್ಟಿಲ್ಲ, 24, 42. ಇಲ್ಲಿ ಕೂಡ D ಸಮ 42 ಕಲೆ 24 ಸಮ 18. ಇಲ್ಲಿ A1, A2 ಮೊದಲ ಪದ ಸಿಗ್ಬೇಕಾದ್ದು, ಮೊದಲ ಪದ ಮತ್ತು ಎರಡನೇ ಪದ ಸಿಕ್ಕಬೇಕಾದ್ದು ಇದು ಕೊಟ್ಟಿದ್ದಾರೆ. ಹಾಗಾಗಿ A2 ಬೇಕಿದ್ರೆ 24 ಕಲೆ 18. A2 ಸಮ 24 ಕಲೆ 18 ಅಂದ್ರೆ 6. A1 ಸಮ ಎಷ್ಟು? A1 ಸಮ 6 ಕಲೆ 18. ಪುನಃ 6 ಕಲೆ 18. 18ರಿಂದ 6 ಕಲಿಬೇಕಾದ್ದು ಅಂದ್ರೆ -12. 6 ಕಲೆ 18. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ 18ರಿಂದ 6 ಮೈನಸ್ ಮಾಡಿ ಮೈನಸ್ ಸೈನ್ ಹಾಕಿ. ನಾಲ್ಕನೇ ಲೆಕ್ಕ ನೋಡಿ. ನಾಲ್ಕನೇದು 24 ಬ್ಲ್ಯಾಂಕ್ 42 ಹೀಗೆ ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಇಲ್ಲಿ ಡೈರೆಕ್ಟ್ ಮೈನಸ್ ಮಾಡೋದಕ್ಕೆ ಆಗೋದಿಲ್ಲ. 42 ಕಲೆ 24 ಅಲ್ಲ. ಈಗ D ಬೇಕಿದ್ರೆ ನೀವು ಸುಲಭದ ವಿಧಾನ ಏನ್ ಮಾಡ್ಬೇಕಂದ್ರೆ ಇದನ್ನು ಮೊದಲ ಪದ ಇದನ್ನು ಕೂಡಿಸಿ ಮಧ್ಯದ ಪದ ಅಂತ ಹೇಳ್ತೇವೆ ನಾವು. ಹಾಗಾಗಿ 24 ಪ್ಲಸ್ 42, 24 ಪ್ಲಸ್ 42 ಭಾಗಿಸು 2. ಸುಲಭದಲ್ಲಿ ಸಿಗ್ತದೆ ನಿಮಗೆ ಮಧ್ಯದ ಪದ. ಮೊದಲ ಪದ ನಂತರದ ಪದವನ್ನು ಕೂಡಿಸಿ 2ರಿಂದ ಭಾಗಿಸಿದ್ರೆ ಮಧ್ಯದ ಪದ ಸಿಗ್ತದೆ. ಹಾಗಾಗಿ 24 ಪ್ಲಸ್ 42 ಭಾಗಿಸು 2 ಸಮ 24 ಪ್ಲಸ್ 42, 4 ಪ್ಲಸ್ 2 6, 2 ಪ್ಲಸ್ 4 6 ಭಾಗಿಸು 2. ಸಾರಿ ಡಿ ಅಲ್ಲ ಇದು A1, A2, A3, A2 ಮಧ್ಯದ ಪದ ನಿಮಗೆ ಸಿಗ್ಬೇಕಿದ್ರೆ 24 ಪ್ಲಸ್ 42 ಭಾಗಿಸು 2 ಸಮ 66 ಭಾಗಿಸು 2. A2 ಸಮ
33. ಅಂದ್ರೆ ಎರಡನೇ ಪದ ನಿಮಗೆ ಸಿಗಿತು 33. ಇನ್ನು ಡಿ ಸಮ 33 ಕಲೆ 24. ಡಿ ಸಮ 33 ಕಲೆ 24. 33 ಕಲೆ 24 ಅಂದ್ರೆ 9. ಡಿ ಸಮ 9. ಇವಾಗ ನಿಮ್ಗೆ A3 ಬೇಕಿದ್ರೆ ಅದು ಸಾರಿ A3 ಅಲ್ಲ, ಇದು A4 ಆಗ್ತದೆ. A4, A1, A2, A3, A4. A4 ಸಮ 42 ಪ್ಲಸ್ 9. A4 ಸಮ 51. ಐದನೇ ಲೆಕ್ಕ ನೋಡಿ, ಬ್ಲ್ಯಾಂಕ್ ಇದೆ. 24 42. ಇಲ್ಲಿ ಕೂಡ A1 ಬಂದಿದೆ, A2, A3. ನೀವು A3 ಅನ್ನು ಕಂಡುಹುಡುಕಿ. A3 ಸಮ 24 ಪ್ಲಸ್ 42 ಭಾಗಿಸು 2 ಸಮ A3 ಸಮ 33. ಸಾಮಾನ್ಯ ವ್ಯತ್ಯಾಸ ಡಿ ಸಮ 33 ಕಲೆ 24 ಸಮ ಡಿ ಸಮ 9. ಅದು A1 ಸಮ A1 ಸಾಮಾನ್ಯ ವ್ಯತ್ಯಾಸ ಸಿಕ್ಕಿತು. 24ರಿಂದ 9 ಕಳೆಯಿರಿ. 24ರಿಂದ 9 ಕಳೆದು ಬರೀರಿ. A1 ಸಮ 6ನೇ ಕ್ವಶನ್ ನೋಡಿ. 24 ಬ್ಲ್ಯಾಂಕ್ ಇದೆ. ಈ ರೀತಿಯಾಗಿದೆ ಕ್ವಶನ್. ಇಲ್ಲಿ ನೋಡಿ ಮಧ್ಯದ ಪದ ಕೂಡ ಅಲ್ಲ ಇದು. ಈ ರೀತಿಯ ಲೆಕ್ಕಗಳಿದ್ರೆ ನಾವು ಈ ರೀತಿಯಾಗಿ ಬರಿಬಹುದು ನೋಡಿ. ಒಂದು ಸಮಾನಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗೆ ಅಂದ್ರೆ, ಮೊದಲ ಪದವನ್ನು ಎ ಅಂತ ಅನಿಸಿಕೊಂಡ್ರೆ ಎರಡನೇ ಪದ A ಪ್ಲಸ್ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಮೊದಲ ಪದಕ್ಕೆ ಕೂಡಿಸಿದಾಗ ಎರಡನೇ ಪದ ಸಿಗ್ತದೆ. ಮೂರನೇ ಪದ A ಪ್ಲಸ್ 2D. 2D ಯನ್ನು ಕೂಡಿಸಿದ್ರೆ ಮೊದಲ ಪದಕ್ಕೆ ಸಿಕ್ಕಿತು. A ಪ್ಲಸ್ 3D. ನಾಲ್ಕನೇ ಪದ A ಪ್ಲಸ್ 4D. ಐದನೇ ಪದ. ಇದೊಂದು ಸಮಾನಾಂತರ ಶ್ರೇಣಿಯ ಸಾಮಾನ್ಯ ರೂಪ. A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D ಸಮಾನಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಈಗ ನೀವು ಇದನ್ನು ನೋಡ್ತಿದ್ರೆ A 24, A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D ಅಂದ್ರೆ A ಪ್ಲಸ್ 3D ಸಮ 42. ಅಂದ್ರೆ 24 ಪ್ಲಸ್ 3D ಸಮ 42. ಹಾಗೆ 3D ಸಮ 42 ಕಲೆ 24. 3D ಸಮ 42 ಕಲೆ 24. 42 ಕಲೆ 24 8 3 1 18. ಅಂದ್ರೆ ಡಿ ಸಮ 18 ಭಾಗಿಸು 3. ಡಿ ಸಮ 6. ಇನ್ನೇನೆಲ್ಲ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸಿಕೊಂಡು ಹೋಗಿ. ಆದ್ದರಿಂದ A2, A3, A2 ಸಮ 24 ಪ್ಲಸ್ 6 ಸಮ 30. A3 ಸಮ
30 + 6 36.